ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಾವು ದಿನಾ ನೋಡೋ ಒಂದು ಸಾಮಾನ್ಯ ಮೇಣದೆ ಬತ್ತಿಯ ಜ್ವಾಲೆ. ಇದರ ಬಗ್ಗೆ ಯಾವತ್ತಾದ್ರೂ ಡೀಪಾಗಿ ಯೋಚನೆ ಮಾಡಿದಿರಾ? ನೋಡೋಕೆ ತುಂಬಾನೇ ಸಿಂಪಲ್ ಅಲ್ವಾ? ಆದ್ರೆ ಅದರ ಹಿಂದೆ ಒಂದು ದೊಡ್ಡ ಸೈಂಟಿಫಿಕ್ ಮಿಸ್ಟ್ರಿನೇ ಇದೆ. ಅದೇನಂದ್ರೆ, ಈ ಜ್ವಾಲೆ ಅನ್ನೋದು ಘನವೋ, ದ್ರವವೋ ಅಥವಾ ಅನಿಲವೋ? ಹೌದು, ಇದೇ ನಮ್ಮ ಇವತ್ತಿನ ಪ್ರಶ್ನೆ. ಈ ಜ್ವಾಲೆ ಅಂದ್ರೆ ಫ್ಲೇಮ್, ಅದು ಯಾವ ಸ್ಟೇಟ್ ಆಫ್ ಮ್ಯಾಟರ್? ಕಲ್ಲಿನ ಥರ ಗಟ್ಟಿಯಾಗಿದ್ಯಾ, ಇಲ್ಲ ನೀರಿನ ಥರ ಹರಿಯುತ್ತಾ, ಅಥವಾ ಗಾಳಿಯ ಥರ ಹರಡ್ಕೊಂಡಿದ್ಯಾ? ಬನ್ನಿ ಈ ಕ್ಯೂರಿಯಸ್ ಪ್ರಶ್ನೆಗೆ ಉತ್ತರವನ್ನು ಒಟ್ಟಿಗೆ ಸೇರಿ ಕಂಡುಹಿಡಿಯೋಣ. ಓಕೆ, ಮೊದಲನೇದಾಗಿ ಜ್ವಾಲೆಯ ಅಸ್ತಿತ್ವದ ಸ್ಥಿತಿ. ಇದರ ಬಗ್ಗೆನೇ ನಾವೀಗ ಮಾತಾಡ್ತಾ ಇರೋದು. ಈ ಜ್ವಾಲೆಯ ರಹಸ್ಯವನ್ನು ಭೇದಿಸೋಕೆ ನಾವು ಮೊದಲು ಕೆಲವೊಂದು ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಪದಾರ್ಥದ ಬೇರೆ ಬೇರೆ ಸ್ಥಿತಿಗಳು ಯಾವುವು ಅಂತ. ಬನ್ನಿ ನೋಡೋಣ ಪದಾರ್ಥದ 3 ಸ್ಥಿತಿಗಳು: ಘನ, ದ್ರವ ಮತ್ತು ಅನಿಲ. ಮೊದಲನೇದು ಸಾಲಿಡ್ ಅಂದ್ರೆ ಘನ ಸ್ಥಿತಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ವಸ್ತುವಿನೊಳಗಡೆ ಇರೋ ಅಣುಗಳು ಅಂದ್ರೆ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ತುಂಬಾನೇ ಟೈಟಾಗಿ ಪ್ಯಾಕ್ ಆಗಿರುತ್ತೆ. ಅವು ಅಷ್ಟೇನು ಫ್ರೀಯಾಗಿ ಓಡಾಡಕ್ಕಾಗಲ್ಲ, ತಮ್ಮ ಜಾಗದಲ್ಲೇ ವೈಬ್ರೇಟ್ ಆಗ್ತಾ ಇರುತ್ತೆ ಅಷ್ಟೇ. ಅದಕ್ಕೆ ನೋಡಿ, ಕಲ್ಲು, ಮರ ಈ ಥರದ ಘನ ವಸ್ತುಗಳಿಗೆ ಒಂದು ಫಿಕ್ಸ್ಡ್ ಶೇಪ್ ಮತ್ತೆ ವಾಲ್ಯೂಮ್ ಇರುತ್ತೆ. ಎರಡನೇದು ಲಿಕ್ವಿಡ್ ಅಂದ್ರೆ ದ್ರವಸ್ಥಿತಿ. ಇಲ್ಲಿ ಮಾಲಿಕ್ಯೂಲ್ಸ್ ಹತ್ರತ್ರನೇ ಇರುತ್ತೆ, ಆದ್ರೆ ಅವುಗಳಿಗೆ ಸ್ವಲ್ಪ ಫ್ರೀಡಮ್ ಜಾಸ್ತಿ. ಒಂದಕ್ಕೊಂದು ಅಂಟ್ಕೊಂಡಿರಲ್ಲ, ಬದಲಿಗೆ ಒಂದ್ರ ಮೇಲೊಂದು ಸ್ಲೈಡ್ ಆಗ್ತಾ ಮೂವ್ ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ನೀರು, ಎಣ್ಣೆ ಈ ತರಹದ ದ್ರವಗಳಿಗೆ ಒಂದು ನಿರ್ದಿಷ್ಟ ವಾಲ್ಯೂಮ್ ಇರುತ್ತೆ, ಆದ್ರೆ ಶೇಪ್ ಇರಲ್ಲ. ಯಾವ ಪಾತ್ರೆಗೆ ಹಾಕ್ತೀವೋ ಆ ಪಾತ್ರೆಯ ಶೇಪ್ ತಗೊಳುತ್ತೆ. ಇನ್ನು ಮೂರನೇದು ಗ್ಯಾಸ್ ಅಂದ್ರೆ ಅನಿಲ ಸ್ಥಿತಿ. ಇಲ್ಲಿ ಮಾಲಿಕ್ಯೂಲ್ಸ್ ನಡುವೆ ತುಂಬಾನೇ ಗ್ಯಾಪ್ ಇರುತ್ತೆ, ಅವುಗಳಿಗೆ ಸಿಕ್ಕಾಪಟ್ಟೆ ಎನರ್ಜಿ ಎಲ್ಲೆಂದರಲ್ಲಿ ಫ್ರೀಯಾಗಿ ಸ್ಪೀಡಾಗಿ ಓಡಾಡ್ತಾ ಇರುತ್ತೆ. ಅದಕ್ಕೆ ನೋಡಿ, ಒಂದು ರೂಮಿನ ಮೂಲೆಯಲ್ಲಿ ಸೆಂಟ್ ಸ್ಪ್ರೇ ಮಾಡಿದ್ರೆ ಇಡೀ ರೂಮಿಗೆ ವಾಸನೆ ಹರಡುತ್ತೆ. ಯಾಕಂದ್ರೆ ಗ್ಯಾಸ್ಗೆ ಫಿಕ್ಸ್ಡ್ ಶೇಪ್ ಆಗ್ಲಿ ವಾಲ್ಯೂಮ್ ಆಗ್ಲಿ ಇರಲ್ಲ, ಸಿಕ್ಕಿದ ಜಾಗವನ್ನೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಓಕೆ, ಈಗ ನಮ್ಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂತು. ಈಗ ನಮ್ಮ ಜ್ವಾಲೆಯ ಹಿಂದಿರೋ ಅಸಲಿ ಮ್ಯಾಟರ್ಗೆ ಬರೋಣ. ಅದುವೇ ದಹನ ಕ್ರಿಯೆಯ ರಹಸ್ಯ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗಮನ ಇಟ್ಟು ಕೇಳಿ. ಜ್ವಾಲೆ ಅನ್ನೋದು ನಿಜವಾಗ್ಲೂ ಒಂದು ವಸ್ತುನೇ ಅಲ್ಲ, ಅದು ಒಂದು ಪ್ರಾಸೆಸ್. ಅಂದ್ರೆ ದಹನ ಅಥವಾ ಕಂಬಷನ್ ಅಂತಾರಲ್ಲ, ಆ ರಾಸಾಯನಿಕ ಕ್ರಿಯೆಯ ನಮಗೆ ಕಾಣಿಸುವ ಹೊಳೆಯುವ ಭಾಗ ಅಷ್ಟೇ. ಅದನ್ನ ಒಂದು ವಸ್ತು ಅಂತ ನೋಡೋದು ಬಿಟ್ಟು ಒಂದು ನಡೀತಾ ಇರೋ ಕ್ರಿಯೆ ಅಂತ ನೋಡ್ಬೇಕು. ಹಾಗಿದ್ರೆ ಈ ದಹನ ಕ್ರಿಯೆ ನಡೆಯೋಕೆ ಏನ್ ಬೇಕು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದಕ್ಕೆ 3 ಮುಖ್ಯ ಪದಾರ್ಥಗಳು ಬೇಕು. 1 ಮೇಣ, ಮರ ಅಥವಾ ಪೆಟ್ರೋಲ್ ತರಹದ ಫ್ಯೂಲ್ ಅಂದ್ರೆ ಇಂಧನ. 2 ಗಾಳಿಯಲ್ಲಿರುವ ಆಕ್ಸಿಜನ್. 3 ಈ ಕ್ರಿಯೆನ ಶುರು ಮಾಡೋಕೆ ಸ್ವಲ್ಪ ಹೀಟ್ ಅಂದ್ರೆ ಉಷ್ಣ. ಈ 3 ಸೇರಿದಾಗ ಹೀಟ್ ಮತ್ತು ಲೈಟ್ ಹೊರಗೆ ಬರುತ್ತೆ. ಆ ಬೆಳಕನ್ನೇ ನಾವು ಜ್ವಾಲೆ ಅಂತ ನೋಡೋದು. ಸರಿ, ಹಾಗಾದ್ರೆ ಬನ್ನಿ ಈಗ ಒಂದು ಜ್ವಾಲೆನ ಸ್ವಲ್ಪ ಹತ್ತಿರದಿಂದ ಝೂಮ್ ಮಾಡಿ ನೋಡೋಣ, ಅದರ ಒಳಗೇನಿದೆ ಅಂತ. ಒಂದು ಮೇಣದ ಬತ್ತಿ ಜ್ವಾಲೆ ಅಂದ್ರೆ ಒಂದೇ ತರಹ ಇರಲ್ಲ, ಅದರಲ್ಲಿ 3 ಬೇರೆ ಬೇರೆ ಝೋನ್ಗಳಿರುತ್ತೆ. ಸ್ಕ್ರೀನ್ ಮೇಲೆ ನೋಡಿ. ಕೆಳಗೆ ಬತ್ತಿ ಹತ್ರ ಇರೋ ಕಪ್ಪು ಭಾಗದಲ್ಲಿ ಟೆಂಪ್ರೇಚರ್ ತುಂಬಾನೇ ಕಡಿಮೆ, ಯಾಕಂದ್ರೆ ಅಲ್ಲಿ ಸರಿಯಾಗಿ ಆಕ್ಸಿಜನ್ ಸಿಗಲ್ಲ. ಮಧ್ಯದಲ್ಲಿರೋ ದೊಡ್ಡ ಹಳದಿ ಭಾಗನೇ ನಮ್ಗೆ ಚೆನ್ನಾಗಿ ಕಾಣಿಸೋದು. ಇಲ್ಲಿ ಇಂಧನ ಪೂರ್ತಿಯಾಗಿ ಉರಿದೇ ಇರೋದ್ರಿಂದ ಚಿಕ್ಕ ಚಿಕ್ಕ ಕಾರ್ಬನ್ ಕಣಗಳು ಬಿಸಿಯಾಗಿ ಹಳದಿ ಬಣ್ಣದಲ್ಲಿ ಹೊಳೆಯುತ್ತೆ. ಇನ್ನು ಹೊರಗಿನ ತಿಳಿ ನೀಲಿ ಬಣ್ಣದ ಭಾಗ ಇದೆಯಲ್ಲ, ಅದೇ ಅತಿ ಹೆಚ್ಚು ಬಿಸಿಯಾಗಿರೋದು. ಯಾಕಂದ್ರೆ ಇಲ್ಲಿ ಗಾಳಿಯಿಂದ ನೇರವಾಗಿ ಆಕ್ಸಿಜನ್ ಸಿಗುತ್ತೆ ಮತ್ತು ದಹನ ಕ್ರಿಯೆ ಕಂಪ್ಲೀಟಾಗಿ ನಡೆಯುತ್ತೆ. ಹಾಗೇನೇ ಎಲ್ಲಾ ಜ್ವಾಲೆಗಳು ಒಂದೇ ತರ ಅಲ್ಲ, 2 ಮುಖ್ಯ ವಿಧಗಳಿವೆ. 1 ಮೇಣದ ಬತ್ತಿಯ ಹಳದಿ ಜ್ವಾಲೆ, ಇದಕ್ಕೆ ಲ್ಯೂಮಿನಸ್ ಫ್ಲೇಮ್ ಅಂತಾರೆ. ಇಲ್ಲಿ ಇಂಧನ ಪೂರ್ತಿಯಾಗಿ ಉರಿದೇ ಇರೋದ್ರಿಂದ ಮಸಿ ಅಂದ್ರೆ ಸೂಟ್ ಮತ್ತೆ ಹೊಗೆ ಬರುತ್ತೆ, ಇದು ಅಷ್ಟು ಬಿಸಿಯಾಗಿರಲ್ಲ. ಇನ್ನೊಂದು ಕಡೆ ನಮ್ಮ ಗ್ಯಾಸ್ ಸ್ಟವ್ನಲ್ಲಿ ಬರೋ ನೀಲಿ ಜ್ವಾಲೆ, ಇದಕ್ಕೆ ನಾನ್ ಲ್ಯೂಮಿನಸ್ ಫ್ಲೇಮ್ ಅಂತಾರೆ. ಇಲ್ಲಿ ಇಂಧನ ಕಂಪ್ಲೀಟಾಗಿ ಬರ್ನ್ ಆಗುತ್ತೆ, ಅದಕ್ಕೆ ಇದು ತುಂಬಾನೇ ಬಿಸಿಯಾಗಿರುತ್ತೆ, ಕ್ಲೀನಾಗಿ ಉರಿಯುತ್ತೆ, ಹೊಗೆ ಕೂಡ ಇರಲ್ಲ. ಓಕೆ, ನಾವು ಇಷ್ಟೊತ್ತು ಸಾಕಷ್ಟು ವಿಷಯ ತಿಳ್ಕೊಂಡ್ವಿ. ಪದಾರ್ಥದ ಸ್ಥಿತಿಗಳು, ದಹನ ಕ್ರಿಯೆ ಅಂದ್ರೆ ಏನು, ಜ್ವಾಲೆಯ ಬೇರೆ ಬೇರೆ ಭಾಗಗಳು. ಈಗ ನಾವು ಕಲೆಕ್ಟ್ ಮಾಡಿರೋ ಈ ಎಲ್ಲಾ ಕ್ಲೂಗಳನ್ನ ಇಟ್ಕೊಂಡು ನಮ್ಮ ಮೊದಲನೇ ಪ್ರಶ್ನೆಗೆ ಫೈನಲ್ ವರ್ಡಿಕ್ಟ್ ಕೊಡೋ ಟೈಮ್ ಬಂದಿದೆ. ಮೊದಲನೇದಾಗಿ, ಜ್ವಾಲೆ ಒಂದು ಸಾಲಿಡ್ ಅಂದ್ರೆ ಘನ ಪದಾರ್ಥನಾ? ಖಂಡಿತ ಇಲ್ಲ. ಅದಕ್ಕೊಂದು ಫಿಕ್ಸ್ಡ್ ಶೇಪ್ ಇಲ್ಲ, ಅದನ್ನು ಮುಟ್ಟೋಕೂ ಆಗಲ್ಲ. ಸಾಲಿಡ್ ಅನ್ನೋ ಆಪ್ಷನ್ ಔಟ್. ಹಾಗಿದ್ರೆ ಲಿಕ್ವಿಡ್ ಇರ್ಬೋದಾ? ದ್ರವ ಪದಾರ್ಥನಾ? ಚಾನ್ಸೇ ಇಲ್ಲ.
ಜ್ವಾಲೆ ನೀರಿನ ತರ ಹರಿಯಲ್ಲ, ಅದಕ್ಕೊಂದು ನಿರ್ದಿಷ್ಟ ವಾಲ್ಯೂಮ್ ಕೂಡ ಇಲ್ಲ, ಸೊ ಲಿಕ್ವಿಡ್ ಅನ್ನೋ ಆಪ್ಷನ್ ಕೂಡ ಹೋಯ್ತು. ಹಾಗಾದ್ರೆ ಇನ್ನು ಉಳಿದಿರೋದು ಒಂದೇ ಆಪ್ಷನ್. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಜ್ವಾಲೆ ಅನ್ನೋದು ಬಿಸಿಯಾದ, ಹೊಳೆಯುವ ಅನಿಲಗಳ ಒಂದು ಕಾಂಪ್ಲೆಕ್ಸ್ ಮಿಕ್ಸ್ಚರ್. ಅಂದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಹಾಟ್ ಗ್ಲೋಯಿಂಗ್ ಗ್ಯಾಸಸ್. ಸರಿ, ಈ ಅನಿಲಗಳ ಮಿಶ್ರಣ ಅಂತ ಹೇಳಿದ್ವಿ, ಅದ್ರಲ್ಲಿ ಏನೇನಿರುತ್ತೆ? ಮುಖ್ಯವಾಗಿ ಬಿಸಿಯಾದ ಗ್ಯಾಸ್ಗಳು, ಪೂರ್ತಿಯಾಗಿ ಉರಿದೇ ಇರೋ ಚಿಕ್ಕ ಚಿಕ್ಕ ಕಾರ್ಬನ್ ಪಾರ್ಟಿಕಲ್ಸ್ ಅಂದ್ರೆ ಮಸಿ, ಮತ್ತೆ ಅಯಾನುಗಳು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸ್ಥಿತಿ ಪದಾರ್ಥದ 4ನೇ ಸ್ಥಿತಿ ಅಂತಾರಲ್ಲ, ಪ್ಲಾಸ್ಮಾ, ಅದಕ್ಕೆ ತುಂಬಾನೇ ಹತ್ರವಾಗಿರುತ್ತೆ. ನಾವು ಹೇಳಿದ್ದು ಸರಿನಾ ಅಂತ ಪ್ರೂವ್ ಮಾಡೋಕೆ ಇಲ್ಲೊಂದು ಚಿಕ್ಕ ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ. ಇದನ್ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ. ಒಂದು ಉರಿಯೋ ಕ್ಯಾಂಡಲ್ ತಗೊಳ್ಳಿ, ಅದ್ರ ಮೇಲೆ ಒಂದು ಗಾಜಿನ ಲೋಟವನ್ನು ಉಲ್ಟಾ ಮುಚ್ಚಿ. ಏನಾಗುತ್ತೆ? ಕೆಲವೇ ಸೆಕೆಂಡ್ಗಳಲ್ಲಿ ಜ್ವಾಲೆ ಆರ್ಹೋಗುತ್ತೆ. ಯಾಕೆ? ತುಂಬಾನೇ ಸಿಂಪಲ್. ಲೋಟದ ಒಳಗಿದ್ದ ಆಕ್ಸಿಜನ್ ಖಾಲಿಯಾಯ್ತು. ದಹನ ಕ್ರಿಯೆ ನಡೆಯಕ್ಕೆ ಬೇಕಾಗಿದ್ದ ಆಕ್ಸಿಜನ್ ಸಪ್ಲೈ ಕಟ್ ಆಯ್ತು. ಇದ್ರಿಂದ ಏನ್ ಗೊತ್ತಾಗುತ್ತೆ? ಜ್ವಾಲೆ ಅನ್ನೋದು ತಾನಾಗೆ ಇರೋ ಒಂದು ವಸ್ತು ಅಲ್ಲ, ಅದು ಕೇವಲ ಒಂದು ಕೆಮಿಕಲ್ ರಿಯಾಕ್ಷನ್ನ ರಿಸಲ್ಟ್. ರಿಯಾಕ್ಷನ್ ನಿಂತ್ರೆ ಜ್ವಾಲೆನೂ ಮಾಯವಾಗುತ್ತೆ. ಓಕೆ, ಈಗ ಜ್ವಾಲೆ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ಫ್ಯೂಯಲ್ ಬೇಕು, ಮತ್ತೆ ಇಂಪಾರ್ಟೆಂಟ್ ಆಗಿ ಆಕ್ಸಿಜನ್ ಬೇಕು. ಹಾಗಾದ್ರೆ ಈ ಹೊಸ ಜ್ಞಾನವನ್ನಿಟ್ಕೊಂಡು ಒಂದು ಪ್ರಶ್ನೆಗೆ ಉತ್ತರ ಹೇಳಿ. ಚಂದ್ರನ ಮೇಲೆ ವಾತಾವರಣ ಇಲ್ಲ, ಆಕ್ಸಿಜನ್ ಇಲ್ಲ, ಹಾಗಿದ್ರೆ ಅಲ್ಲಿ ಬೆಂಕಿ ಹಚ್ಚೋಕೆ ಸಾಧ್ಯನಾ? ಯೋಚನೆ ಮಾಡಿ, ನಿಮ್ಮ ಉತ್ತರ ಏನು ಅಂತ ನಮ್ಗೆ ತಿಳಿಸಿ. ಇವತ್ತಿನ ಈ ಚಿಕ್ಕ ವೈಜ್ಞಾನಿಕ ಪಯಣ ಎಲ್ಲರಿಗೂ ಇಷ್ಟವಾಯಿತು ಅಂತ ಅನ್ಕೋತೀನಿ. ಇದೇ ತರಹ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಷಯದ ಜೊತೆ ಮತ್ತೆ ಸಿಗೋಣ.